ನಮಸ್ತೆ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೇ 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 ಅಂತ ಬಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ. ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು. ಇರ್ಲಿ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದ್ದು ನಿಮ್ ಮುಳುವಾಯ್ತು. ಜೊತೆಗೆ ಅಪ್ಪ ಮಕ್ಕಳನ್ನ ಬೇರೆ ಯಾರೋ MLA ಮಾಡಿದ್ದೆ ನಾನ್ ಮಾಡಿದೆ ಅಂತ ಹೇಳ್ಕೊ. ಡೆಲ್ಲಿಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ಮಕ್ಕಳನ್ನ ಎದುರಾಕೊಂಡ್ರಿ. ಕಡೆಗೆ ನಿಮ್ಗೆ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ. ಈಗ ಸದ್ಯಕ್ಕೆ ನಿಮ್ಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರುಗಾಡ್ತಾ ಇದ್ದೀರಿ. ಒಂದು ಹೇಳ್ತೀನಿ, ಯಾವ ವಿಚಾರ ಅಂತ ಹೇಳ್ತೀನಿ. ನಾನು ಮಾಡಿದೆ ಅಂತಿದೆಯಲ್ಲ, ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ. ಹೇಳಿ ನೀವೊಂದು ಹೇಳಿ. ಪ್ರತಾಪ್ ಸಿಂಹ ಮಾಡಿರೋಂಥ ಒಂದು ಯಾವ, ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ. ಮೂಡ ಹಗರಣ ಆಯಿತು, ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತೊಗೊಂಡಿದ್ದಾರೆ. ಎಕ್ಸೆಪ್ಟ್ ಪ್ರತಾಪ್ ಸಿಂಹ, ಎವ್ರಿ ಅದರ್ ಪೊಲಿಟಿಷಿಯನ್ ಹ್ಯಾಸ್ ಟೇಕನ್ ಎ ಸೈಟ್ ಫ್ರಮ್ ಮೂಡ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್. ಯಾವುದು ಎಲ್ಲ ಪಾರ್ಟಿ. ನಾವು ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ, ಆಯಿತಾ. 50-50 ನಾನು ಹೋಗಿಲ್ಲ, ನಮ್ಮ ಮೂಡಕ್ಕೆ ಹೋಗಿಲ್ಲ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡಿದೆ, ಬೆಂಗಳೂರಿಗೆ ಇವತ್ತಿಲ್ಲ. ನಾನು ಇವತ್ತೇ ಪ್ಲಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು DPR ಪ್ರಿಪೇರ್ ಮಾಡೋದಕ್ಕೆ 10 ಕೋಟಿ ತೊಗೊಂಬಂದಿನಿ. ಅದು ನಾನು ಮಾಡಿರೋದು. ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ದನ ಮೇಯಿಸ್ತಿದ್ರು, ಫ್ಲೈಟ್ ಬರೋಂಗೆ ಮಾಡಿದೆ. 9 ಫ್ಲೈಟ್ ತಂದಿದ್ದೆ. ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು. ಅದನ್ನು ಎಕ್ಸ್ಪಾನ್ಷನ್ಗೋಸ್ಕರ 319 ಕೋಟಿ ಬಸವರಾಜ ಬೊಮ್ಮಾಯಿ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಟಿವಿಯಲ್ಲಿ ನೋಡಿರ್ತೀರಿ ನೀವು. ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ ನಾನು. ಮಾಡಿಸ್ದೆ. ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ದೆ. ಪಿರಿಯಾಪಟ್ಟಣಕ್ಕೆ 213 ಕೋಟಿ ಕೊಡಿಸ್ದೆ. ಹುಣಸೂರಿಗೆ 213 ಕೋಟಿ ಕೊಡಿಸ್ದೆ. ಇದು ನಾನು ಮಾಡಿದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾನು ತಗೊಂಡಿದ್ದು ಎಲ್ಲ ನೀವೇ ಮಾಡಿದ್ದು. ಆದ್ರೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ. ಇದನ್ನು ನಾನು ಮಾಡಿಸ್ದೆ. ಮೈಸೂರಲ್ಲಿ ಕಸ ತೆಗಿಯೋ ಕೆಲಸ ಯಾವನು ಕಸ ತೆಗಿಯಲ್ರಿ. ನಿಮ್ಮ ಬೆಂಗಳೂರು ನೋಡ್ರಿ, ತಿಪ್ಪೆ ನಾರ್ತಾ ಇದೆ. ನಿಮ್ಮ ಕಾರ್ಪೊರೇಟರ್ ಎಲ್ಲ ನಿಮ್ಮ MLAಗಳು ಮಾಡ್ತಾ ಇದ್ದಾರೆ. ಹೇಳಿ ಕೇಳಿಬೇಕಾದ್ರೆ ಹೋಗಿ ಅವ್ರ ಮನೆ ಹತ್ರ. ಅಲ್ಲಿ ಒಂದು ನಿಮಿಷ, BJP ಕಾಂಗ್ರೆಸ್ ಅನ್ಬೇಡ್ರಿ. ನಿಮ್ಮ ಒಳಗಡೆ ತಿಪ್ಪೆ, ನಿಮ್ಮಲ್ಲಿ ದುಡ್ಡು ಎಣ್ಸೋಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ, ಆಯಿತಾ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು. ನಾನು ಹೇಳ್ತೀನಿ, ನಿಮ್ಮ ಲೀಡರ್ಗಳ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಡಿ. ನೋಡ್ರಿ, ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವರೇ ನಂಗೆ ಟಿಕೆಟ್ ಕೊಡಕ್ಕೆ ಬಂದಿದ್ರು ಗೊತ್ತಾ ನಿಮಗೆ? ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ಯಾವತ್ತಂತ ಡೇಟ್ ಹೇಳ. ನಾನು ಮಾರ್ಚ್ 9ನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು. ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ ಗೊತ್ತಾ? ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು? ಆಯಿತು. ಅದಾದ ನಂತರ 21ನೇ ತಾರೀಕು ಅನೌನ್ಸ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರೋ ಇಲ್ಲ ಕೇಳಿ. ನಿಮಗೂ ಸಿದ್ಧಾಂತ ಆಗಬರಲ್ಲ ಅಂತ ಹೇಳ್ಬಿಟ್ಟು ಗೌರವಯುತವಾಗಿ ನಾನು ಎಲ್ಲಿ ಹೆಸರು ಹೇಳೋಕ್ಕೋಲ್ಲ. ಯಾಕೆ ಗೊತ್ತಾ, ಇವೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ. ನೀವು ಮತ್ತೆ ಮಾತಾಡಬೇಡಿ ಮಧ್ಯದಲ್ಲಿ. ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ, ಅವ್ರದ್ದೆಲ್ಲ ಹೆಸರು ಹೇಳೋಂತ ಸರಿ ಅನ್ಸಲ್ಲ. ನಾನು ಯಾಕೆಂದರೆ ಬೇರೆ ನಾನು ರಾಜಕಾರಣಿ ಅಲ್ಲ. ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ದರೆ ನೇಮ್ ಡ್ರಾಪ್ ಮಾಡೋದು ಎಲ್ಲ ಮಾಡ್ಬೋದು. ನಾವು ಮಾಡೋಕ್ಕೋಗಿಲ್ಲ. ನಾವು ಬಂದಿದ್ದಿದ್ರೆ ಉಂಟಲ್ರಿ, ನಾನು ಯಾರಿದ್ರೂ ಸೋಲಿಸ್ತಿದ್ದೆ. ನನಗೆ ಆ ಶಕ್ತಿ ಇತ್ತು. ಆಮೇಲೆ ರಾಜಕಾರಣದಲ್ಲಿ ನೀವು ಒಂದು ತಿಳ್ಕೊಳ್ಳಿ, ರಾಜಕಾರಣದಲ್ಲಿ ನೀವು ನಿಮ್ಮ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಲ್ಲ. ನಿಮಗೆ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆ ಸ್ಥಾನಕ್ಕೆ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಬರೋರನ್ನ ತುಳಿಯೋದು ರಾಜಕಾರಣವಾಗಿರುತ್ತೆ. ಇಂಥ ಸ್ಕೀಮ್ ಒಳಗಡೆ ಬಿದ್ದೋಗ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಬೇರೆ ಬೇರೆದು ಹೇಳೋಕ್ಕೋಬೇಡಿ. ನಾನು ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡ್ಕೊಂಡು. ಆಮೇಲೆ ಇನ್ ದಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಒಂದು ಹೈವೇ ಕಂಪ್ಲೀಟ್ ಭೂಮಿ ಪೂಜೆ ಮಾಡಿದಂಥ ವ್ಯಕ್ತಿನೇ ಒಂದು ಇನಾಗ್ರೇಟ್ ಮಾಡಿರೋ ಬರೀ ಬೆಂಗಳೂರು ಮೈಸೂರು ಹೈವೇ. ನಾನು ನಿಮ್ಮ ಬೇರೆಯವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಯಾಕೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅಂದರೆ, ನೋಡ್ರಿ, ಪೊಲಿಟಿಷಿಯನ್ಸ್ಗೆ ಕಾಸು ಮಾಡಿರ್ತಾರೆ, ಅವ್ರ ದರ್ಪ ಬೇರೆ ಇರ್ತದೆ, ಒಳ್ಳೊಳ್ಳೆ ಕಾರಲ್ಲಿ ಎಲ್ಲ ಓಡಾಡ್ತಾರೆ, ಅವರು ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ. ಅವರಿಗೆ ಅವ್ರು ನಮ್ಗೆ ಅವ್ರ ಫೈನಾನ್ಷಿಯಲ್ ಪವರನ್ನು ಕೊಚ್ಕೋತಾರೆ. ನಾನು ನನ್ನ ಕೆಲಸ ಕೊಚ್ಕೋತೀನಿ ರೀ. ಪ್ರತಾಪ್ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತಾಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ನೀವು ಅರ್ಧ ಗಂಟೆ ನಿರರ್ಗಳವಾಗಿ ಮಾತಾಡ್ತೀರಿ. ಹಾಗೆ ಮಾತಾಡಿದ್ರಿ 10 ವರ್ಷ ಏನೇನು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಅಷ್ಟೆಲ್ಲ ಆಗಿಯೂ ಯಾಕೆ ನಿಮಗೆ BJP ಈ ಸಲ ಟಿಕೆಟ್ ಕೊಡಲಿಲ್ಲ? ಕಾಂಗ್ರೆಸ್ನವ್ರು ಹೇಳ್ತಾರೆ ಅಪ್ಪ ಮಕ್ಕಳು ಟಿಕೆಟ್ ತಪ್ಪಿಸ್ಬಿಟ್ರು. ಎಷ್ಟು ಸತ್ಯ? ಈಗ ಅದೊಂಥರ ಮುಗಿದು ಹೋಗಿರುವಂಥ ಅಧ್ಯಾಯ. ನಮ್ಮಪ್ಪ 2010 ಸತ್ತೋಗಿ ಆಗಿದೆ. ಯಾರನ್ನೂ ಕೇಳಲಿಲ್ಲ. ಸಂಘದವ್ರು ಬಂದು ನನಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ಹೋಗಿ ನಿಂತ್ಕೋ ಅಂತಂದರು. ಗೆಲ್ಸಿದ್ರು. 2 ಸರಿ ಟಿಕೆಟ್ ಕೊಟ್ಟರು, ಗೆಲ್ಸಿದ್ರು. ಇವತ್ತು ನನಗೆ ಯಾಕೆ ಟಿಕೆಟ್ ಕೊಡಲಿ, ಅಲ್ಲಿ ಕೊಡಲಿಲ್ಲ ಅಂತ ನಾನು ಯಾಕೆ ಕೇಳಕ್ಕೆ ಹೋಗಲಿ? ಅವತ್ತು ನನಗೆ ಕೊಡಬೇಕಾದ್ರೂ ಕೂಡ ಯಾವ ಹಿನ್ನೆಲೆಯೂ ಇಲ್ಲದೇ ಇದ್ದವನ್ನ ತಗೊಬಂದ್ಬಿಟ್ಟು ನನ್ನನ್ನು ಟಿಕೆಟ್ ಕೊಟ್ಟು ಗೆಲ್ಸಿದರೆ, ಕೈ ಹಿಡಿದಿದ್ದಾರೆ, ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸರಿ ಇಲ್ಲ ಅಂತಂದರು. 4 ದಿನ ಬೇಜಾರು ಆಗುತ್ತೆ ಸಹಜವಾಗಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೆ ಅಂತ ಬೇಜಾರಾಗುತ್ತೆ. ಆದರೆ ಏನೋ ಒಂದು ಒಳ್ಳೆಯ ಉದ್ದೇಶ, ಯಾಕಂದರೆ ನನ್ನನ್ನು ಕೈ ಹಿಡಿದು ಬೆಳೆಸಿರೋರು ಅವರು. ಈಗ ಇನ್ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನನಗೆ ಸ್ವಲ್ಪ ದಿನ ಆರ್ಗನೈಸೇಷನ್ ಕೆಲಸ ಮಾಡುವಂತಲೋ ಅಥವಾ ಸ್ವಲ್ಪ ದಿನ ತಾಳ್ಮೆಯಿಂದ ಇರು, ಸ್ವಲ್ಪ ದಿನ ಇನ್ನೂ ಕೂಡ ಪ್ರಬುದ್ಧನಾಗುವಂತಲೋ ಯಾವುದಕ್ಕೋ ಒಂದು ಕಾರಣಕ್ಕೋಸ್ಕರ ಯಾರೋ ಈಗ ನನ್ನ ಪಾರ್ಟಿಯವ್ರು ನಾನು ಹೋಗ್ಬಿಟ್ಟು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವತ್ತು ಪಾರ್ಟಿ ನನಗೆ ಅನಾಮತಕ್ಕೆ ತೊಗೊಂಬಂದು ನನ್ನನ್ನು MP ಮಾಡಿದರು. ಇವತ್ತು ಇದಕ್ಕಿದ್ದಂಗೆ ಟಿಕೆಟನ್ನು ಕಟ್ ಮಾಡಿದ್ದಾರೆ ಅಂತ ಮುಂದಿನ ದಿನಗಳ ಮುಗಿದೇ ಹೋಯ್ತು ಅಂತ ಅರ್ಥ ಅಲ್ಲ, ಬೇರೆ ಯೋಚನೆಗಳು ಇರಬಹುದು. ಈ ಸಂದರ್ಭದಲ್ಲಿ ನಾನು ನನ್ನ ಸೈದ್ಧಾಂತಿಕ ನಿಷ್ಠೆ ಬದ್ಧತೆಯನ್ನು ಮಾತ್ರ ನಾನು ಮುಂದುವರಿಸ್ತಾ ಹೋಗ್ತಿದ್ದೀನಿ. ಒಂದು ವೇಳೆ ರಾಜಕೀಯ ಅಧಿಕಾರವೇ ನನ್ನ ಗುರಿ ಉದ್ದೇಶಗಳಾಗಿದ್ದರೆ
ನನ್ನ ಈ ಸೈದ್ಧಾಂತಿಕ ಬದ್ಧತೆಗಳನ್ನು ನಾನು ಬದಿಗಿಟ್ಬಿಟ್ಟಿರ್ತಾ ಇದ್ದೆ. ನಾನು ಕಾಂಗ್ರೆಸ್ಸಿಗೆ ಹೋಗಿ ಜಾಯ್ನ್ ಆಗಿರ್ತಿದ್ದೆ. ನಾನು ಕಾಂಗ್ರೆಸ್ಸಿಂದ ಇವತ್ತು MP ಆಗಿರ್ತಿದ್ದೆ ಅಷ್ಟೇ. ಆದರೆ ನನ್ನ ಸೈದ್ಧಾಂತಿಕ ಬದ್ಧತೆ ಇರೋದ್ರಿಂದಾಗಿ ನಾನು ಇಲ್ಲಿ ಬಂದಿದ್ದೀನಿ, ತಾಳ್ಮೆಯಿಂದ ಇದ್ದೀನಿ. ಪ್ರತಿನಿತ್ಯ ದೇದೀಪ್ಯಮಾನನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡಿಯುತ್ತೆ. ಈ ಪ್ರತಾಪ್ ಸಿಂಹಂದು ಯಾವ ಲೆಕ್ಕ? ಆಮೇಲೆ ಒಂದು ನನಗೆ ಖುಷಿ ಇರೋದೇನು ಅಂತಂದರೆ, ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ಆಮೇಲೆ ಯಾವುದೇ ರಾಜಕಾರಣಿಗಳ ಜೀವನವನ್ನು ನೋಡಿ, ಸಿದ್ದರಾಮಯ್ಯ ಸಾಹೇಬರು 3 ಎಲೆಕ್ಷನಲ್ಲಿ ಸೋತಿದ್ದಾರೆ. HD ದೇವೇಗೌಡರು 2 ಎಲೆಕ್ಷನಲ್ಲಿ ಸೋತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಅವರು 1 ಎಲೆಕ್ಷನಲ್ಲಿ ಸೋತಿದ್ದಾರೆ. ಪಾರ್ಟಿಯಿಂದ ಆಚೆ ಹೋಗಿ ಅತಂತ್ರವಾಗಿ ವಾಪಸ್ ಬಂದಿದ್ದಾರೆ. ಕುಮಾರಣ್ಣ ಸೋತಿದ್ದಾರೆ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರುವಂಥ, ಈಗ ಪಾರ್ಟಿ ನಮ್ಮ ಅಫಿಲಿಯೇಷನ್ ಬಿಟ್ಟು ನೋಡಿದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸು. ಇವತ್ತು ಮೋಸ್ಟ್ ಪಾಪ್ಯುಲರ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು, ನೋ ಡೌಟ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಕರ್ನಾಟಕ ಪಾಲಿಟಿಷಿಯನ್. ಅವರು 3 ಸರಿ ಎಲೆಕ್ಷನಲ್ಲಿ ಜನ ಸೋಲಿಸಿದ್ದಾರೆ. ಅಂದರೆ ಅವ್ರು ರಾಜಕಾರಣ ಮುಗೀತಾ? ಹಾಗೇನು ಬಂದು ಮುಖ್ಯಮಂತ್ರಿ ಆದ್ರಲ್ವ? ರಾಜಕಾರಣದಲ್ಲಿ ನಾವು ಹೋರಾಟನ ಮಾಡಲೇಬೇಕಾಗುತ್ತೆ, ತಾಳ್ಮೆನೂ ಇಟ್ಕೊಳ್ಬೇಕಾಗುತ್ತೆ. ಪಾಲಿಟಿಕ್ಸ್ ಈಸ್ ಅ ವೆಯ್ಟಿಂಗ್ ಗೇಮ್. ಅದು ನಿಮ್ಮ ಟೈಮ್ ಬರೋವರೆಗೂ ನೀವು ತಿಪ್ಪರ್ಲಾಗ ಹಾಕಿರೋ ಏನೂ ಆಗಲ್ಲ. ನಿಮ್ಮ ಹಣೆ ಮರ ನೆಟ್ಟಗಾದ ದಿನ ಮಧ್ಯವ್ರು ಕೊಟ್ಟಿರ್ತಾನೆ. ಹಣೆ ಮರ ಕೆಟ್ಟಿತ್ತು, ಕಳ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಈಗ ಯೋಚನೆ ಮಾಡಲ್ಲ. ಈಗ ತಾವು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ರಿ. ನಾವು BJP ನಾವು ಹಿಂದುತ್ವದ ಪ್ರತಿಪಾದನೆಯಲ್ಲಿ ಪಕ್ಷ ಕಟ್ಟಿದ್ದೀವಿ ಅಂತ. ನೀವು ಹಿಂದುತ್ವದ ಮೇಲೆ ಪಕ್ಷ ಕಟ್ತೀರಾ, ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಹಿಂದುತ್ವನ ನಿಮ್ಮದು, ಇಲ್ಲ ಯಾವಾಗಲೂ ಹಿಂದುತ್ವದ ಕಾರ್ಯಕರ್ತರ ಜೊತೆಲಿ ಇರ್ತೀರಾ ಅಂತ ಒಂದು ಪ್ರಶ್ನೆ. ಆಮೇಲೆ ಹಿಂದುತ್ವಕ್ಕೆ ಕಾರ್ಯಕರ್ತರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದಾಗ ಕಾರ್ಯಕರ್ತಗಳ ಅನ್ಯಾಯದ ಕಾರ್ಯಕರ್ತಗಳ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಆ ಥರ ಆದಾಗ ನೀವು ಕೆಲವು ಹೊತ್ತು ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಬರ್ತಾ ಇದ್ದೀರಾ ಹೊರತು ಮಿಕ್ಕಿದವ್ರು ಯಾಕೆ ಹಿಂದುತ್ವಕ್ಕೆ ಅಷ್ಟೊಂದು ಒತ್ತು ನೀಡ್ತಾ ಇಲ್ಲ? ಯಾಕೆ ನೀವು BJPಲಿ ಬರೀ ಎಲೆಕ್ಷನ್ ಬಂದಾಗ ಹಿಂದುತ್ವ ಬೇಕು, ಹಿಂದೂ ಕಾರ್ಯಕರ್ತರು ಬೇಕು, ಎಲೆಕ್ಷನ್ ಬಂದಮೇಲೆ ಬೇಡವಾ ನಿಮಗೆ? ಯಾಕೆ ಸರ್ ಈ ಥರ ಆಗ್ತಾ ಇದೆ? ಇದಕ್ಕೆ ಸ್ಪಷ್ಟ ಕಾರಣ ಕೊಡಿ ಸರ್. ನಾನು ಆಗಲೇ ಉದಾಹರಣೆ ಕೊಡುವಾಗ, ಯೋಗಿ ಆದಿತ್ಯನಾಥ್ ಅವರು 2ನೇ ಸರಿ ಯಾಕೆ ಮುಖ್ಯಮಂತ್ರಿ ಆದರು, ದೇವೇಂದ್ರ ಫಡ್ನವೀಸ್ ಅವರು 3ನೇ ಸರಿ ಯಾಕೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತಿದ್ದಾರೆ, ಇವತ್ತು ಪವನ್ ಕಲ್ಯಾಣ್ ಹೇಗಿದ್ದಾರೆ, ಅದೇ ರೀತಿ ಅಣ್ಣಾಮಲೈ ಯಾಕೆ ಬರ್ತಿದ್ದಾರೆ, ಅದೇ ಹಾದಿಯಲ್ಲಿ ನಾವು ಕೂಡ ಹೋಗಬೇಕು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಇಲ್ಲಿ ಒಡಕಿಗೋಸ್ಕರ ಬರಲಿಲ್ಲ, ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ. ಆಮೇಲೆ ಒಂದು ತಿಳ್ಕೊಳ್ಳಿ, ಪ್ರತಾಪ್ ಸಿಂಹನಿಗೆ 10 ವರ್ಷ ಅಧಿಕಾರ ಸಿಕ್ಕಿತ್ತು. ಇವತ್ತು ಅಧಿಕಾರ ಇಲ್ದಲೇ ಇರ್ಬೋದು, ಆದರೆ ನಮ್ಮ ಕಾರ್ಯಕರ್ತನಿಗೆ ಅಧಿಕಾರನೇ ಸಿಕ್ಕಿಲ್ವಲ್ಲ ಯಾವತ್ತೂ. ಒಬ್ಬ ಯತ್ನಾಳ್, ಒಬ್ಬ CT ರವಿ, ಒಬ್ಬ ಪ್ರತಾಪ್ ಸಿಂಹ, ಇವ್ರು 3 ಜನ ಬಾಯಿ ಮುಚ್ಚಿಸ್ಬಿಡಿ ನಾಳೆ ಬೆಳಗ್ಗೆ. BJPಗೂ ಬೇರೆ ಪಕ್ಷಕ್ಕೂ ಮತ್ತೊಬ್ಬರಿಗೂ ಏನು ವ್ಯತ್ಯಾಸ ಇರುತ್ತೆ ಐಡಿಯಾಲಜಿಕಲಿ ಹೇಳ್ಬಿಡಿ ಸರ್. ನಿಮ್ಮನ್ನು ನೋಡಿ ತುಂಬ ಕಾರ್ಯಕರ್ತರು ಪಕ್ಷದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸರ್. ಯಾಕಂದ್ರೆ ನಿಮ್ಮನ್ನು ಇನ್ಸ್ಪೈರ್ ಆಗಿ ತೊಗೊಂಡಿದ್ದಾರೆ. ನಮ್ಮಂಥ ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್. ನೋಡಿ, ಪುನೀತ್ ಕೆರಹಳ್ಳಿ ಅವು ಅರೆಸ್ಟ್ ಮಾಡಿದಾಗ, ಆತನಿಗೆ ಹೆರಾಸ್ ಮಾಡಿ, ಆತನಿಗೆ ಬಟ್ಟೆ ಎಲ್ಲ ಬಿಚ್ಚಿ ಆತನಿಗೆ ಹೆರಾಸ್ ಮಾಡಿದಾಗ ಯಾರು ಬಂದಿದ್ದು? ನಾನು ಟ್ವಿಟರಲ್ಲಿ ನಾಳೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದು. ಸ್ಟೇಷನಿಗೆ ಹೋಗಿ ಹೋದೆ. ನನ್ನ ಮೇಲೆ 2 FIR ಹಾಕಿದ್ದಾರೆ. ಅದ್ರ ಮೇಲೆ ಮಾಗಡಿಯಲ್ಲಿ 1 ಹಾಕಿದರೆ, ಬಸವೇಶ್ವರ ನಗರದಲ್ಲಿ, ಶಾಪುರಕ್ಕೆ ಹೋದೆ, ಅಲ್ಲೊಂದು FIR ಹಾಕಿರು, ಶಿಗ್ಗಾಂವಿಗೆ ಹೋದೆ, ಅಲ್ಲೊಂದು FIR ಹಾಕಿರು, ದಾವಣಗೆರೆಗೆ ಹೋದೆ, ಅಲ್ಲೊಂದು FIR ಹಾಕಿರು. 5 FIR ಹಾಕಿದ್ರೆ 2 ತಿಂಗಳೊಳಗಡೆ. ಕಾರ್ಯಕರ್ತರ ಪರವಾಗಿ ನಾನು ಕೆಲಸನ ನಾನು ಮಾಡ್ತಾಯಿದ್ದೀನಿ, ಸಂಘಟನೆ ನಾನು ಮಾಡ್ತಾನೇ ಇದ್ದೀನಿ. ಎಷ್ಟು ಜನ ಹಿಂದುತ್ವಕ್ಕೋಸ್ಕರ FIR ಹಾಕ್ಸ್ಕೊಂಡಿದ್ದಾರೆ ತೋರಿಸ್ರಿ, ಪಟ್ಟಿ ತೆಗೀರಿ ನೋಡೋಣ.